ರಕ್ತ ಬರುವಂತೆ ಮಾಧುರಿ ದೀಕ್ಷಿತ್ ತುಟಿ ಕಚ್ಚಿದ್ದ ಆ ಸೂಪರ್ ಸ್ಟಾರ್. 17ನೇ ವಯಸ್ಸಿನಲ್ಲೇ ಮಾಧುರಿಗೆ ಭಯ ಹುಟ್ಟಿಸಿದ್ದ ನಟ. ಅಂದು ನಡೆದದ್ದಾದರೂ ಏನು ಗೊತ್ತಾ? ಮಾಧುರಿ ದೀಕ್ಷಿತ್ ಮತ್ತು ಡಾಕ್ಟರ್ ಶ್ರೀರಾಮ್ ಸೇನೆ ಅವರ ಆಸ್ತಿಯ ಬಗ್ಗೆ ಇಲ್ಲಿ ಹೇಳಲಾಗ್ತಾ ಇದೆ. ಹೌದು, ಡಾಕ್ಟರ್ ನೇನೆ ಅವರ ವಾರ್ಷಿಕ ಆದಾಯ 98 ಲಕ್ಷ ರೂಪಾಯಿಗಳಾಗಿದ್ದು, ಮಾಸಿಕ ಆದಾಯ 7 ಲಕ್ಷಕ್ಕಿಂತ ಹೆಚ್ಚು ಅಂತ ಅಂದಾಜು ಮಾಡಲಾಗಿದೆ. ಮಾಧುರಿ ಅವರು ಪ್ರತಿ ಚಿತ್ರಕ್ಕೆ 4 ರಿಂದ 5 ಕೋಟಿ ರೂಪಾಯಿಗಳನ್ನ ಪಡಿತಾರೆ. ಅವರ ಸಂಯುಕ್ತ ಆಸ್ತಿ 350 ರಿಂದ 400 ಕೋಟಿ ರೂಪಾಯಿಗಳಷ್ಟು ಇದೆ ಎನ್ನಲಾಗ್ತಾ ಇದೆ. ಇದು ಒಂದು ಕಡೆಯಾದ್ರೆ, ಮಾಧುರಿ ದೀಕ್ಷಿತ್ ಕೇವಲ 17ನೇ ವಯಸ್ಸಿನಲ್ಲೇ ಚಿತ್ರಗಳಲ್ಲಿ ನಟಿಸೋದಕ್ಕೆ ಪ್ರಾರಂಭಿಸಿದ ನಟಿ. ಅವರು ಅಪೋಜ್ ಚಿತ್ರದಲ್ಲಿ ನಟಿಸುವ ಮೂಲಕ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನ ಮಾಡಿದ್ರು. ಮೊದಲ ಚಿತ್ರದಲ್ಲಿ ಮಾಧುರಿ ಅವರ ಪಾತ್ರ ಎಲ್ಲರ ಗಮನವನ್ನ ಸೆಳೆಯಿತು. ಭಾರತೀಯ ಚಿತ್ರರಂಗದಲ್ಲಿ ಪ್ರಮುಖ ನಾಯಕರ ನಾಯಕಿಯಾಗಿರುವ ನಟಿಸುವ ಅವಕಾಶ ಪಡೆದ ಅನೇಕ ನಟಿಯರಿದ್ದಾರೆ. ಅವರು ಎಷ್ಟೆತ್ತರಕ್ಕೆ ತಲುಪಿದಾಗ ಅವರು ಪಡೆಯುವ ಸಂಭಾವನೆಯೂ ಕೂಡ ಹೆಚ್ಚಾಗುತ್ತೆ. ಈ ವಿಷಯದಲ್ಲಿ ಬಾಲಿವುಡ್ ಯಾವಾಗಲೂ ಮುಂಚೂಣಿಯಲ್ಲಿದೆ. ಅದ್ಯಾಗೂ ಕೆಲವು ನಟಿಯರು ಕೂಡ ಕೆಟ್ಟ ಸನ್ನಿವೇಶಗಳನ್ನ ಎದುರಿಸಬೇಕಾಗುತ್ತೆ. ಹೌದು, ಸುನಿಲ್ ದತ್, ಅಮಿತಾಬ್ ಬಚ್ಚನ್ ಮತ್ತು ರಿಷಿ ಕಪೂರ್ ಅವರಂತಹ ಪೂರ್ಣ ವೇಗದಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟ ಸಮಯದಲ್ಲಿ ವಿನೋದ್ ಖನ್ನಾ ಅವರ ಚಿತ್ರರಂಗ ಪ್ರವೇಶ ಆಗುತ್ತೆ. ಶೈಲಿ ಮತ್ತು ಫ್ಯಾಷನ್ ವಿಷಯಕ್ಕೆ ಬಂದಾಗ ರಿಷಿ ಕಪೂರ್ ಮುಂಚೂಣಿಗೆ ಬಂದರು. 1968ರಲ್ಲಿ ತಮ್ಮ ನಟನ ವೃತ್ತಿ ಜೀವನದಲ್ಲಿ ಪ್ರಾರಂಭಿಸಿದ ಖನ್ನಾ ಆರಂಭದಲ್ಲಿ ತಮ್ಮ ಖಳನಾಯಕ ಪಾತ್ರಗಳಿಂದ ಗಮನವನ್ನು ಸೆಳೆದರು. ಖನ್ನಾ ಓಶೋ ಅವರ ಶಿಷ್ಯರು ಆಗಿದ್ರು. ಇತ್ತೀಚೆಗೆ ಒಂದು ದೃಶ್ಯದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಜೋರಾಗಿದೆ. ನಿರ್ದೇಶಕ ಕಟ್ ಅಂತ ಹೇಳಿದ್ರು, ಕಂಟ್ರೋಲ್ ತಪ್ಪಿ ಆ ನಟ ಮುದ್ದಿಡ್ತಾಲೇ ಇದ್ರು. ಆ ಹೀರೋ ಯಾರೂ ಅಲ್ಲ, ಬಾಲಿವುಡ್ನ ನಟ ವಿನೋದ್ ಖನ್ನಾ. ಅವರು ಮೇರೆ ಅಪ್ನೆ, ಮೇರೆ ಗಾಂವ್ ಮೇರೆ ದೇಶ್, ಅಚಾನಕ್, ಅಮರ್ ಅಕ್ಬರ್ ಆಂಟೋನಿ ಮತ್ತು ಕುರ್ಬಾನಿ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ರು. ಚಿತ್ರೀಕರಣದ ಸಮಯದಲ್ಲಿ ಅವರು ನಟಿ ಮಾಧುರಿ ದೀಕ್ಷಿತ್ ಅವರನ್ನ ಬಲವಂತವಾಗಿ ಚುಂಬಿಸಿದ್ರು. ಇದು ವಿನೋದ್ ಖನ್ನಾ ಅವರ ವೃತ್ತಿ ಜೀವನದಲ್ಲಿ ವಿವಾದಾತ್ಮಕ ಅಧ್ಯಾಯ ಆಯಿತು. ಕಥೆಯು ದಯಾವನ್ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ನಡೆಯುತ್ತೆ. ಆಸ್ಫೀರ್ ತುಂಬೆ ಪ್ಯಾರ್ ಆಯಾ ಹೈ ಅನ್ನುವ ಹಿಟ್ ಹಾಡ್ನಲ್ಲಿ ವಿನೋದ್ ಮತ್ತು ಮಾಧುರಿ ಕಾಣಿಸಿಕೊಂಡಿದ್ದಾರೆ. ಪ್ರೇಮ ದೃಶ್ಯದಲ್ಲಿ ಮೇಹಗೊಂಡ ವಿನೋದ್ ಖನ್ನಾ ನಿಯಂತ್ರಣ ಕಳೆದುಕೊಂಡು 20 ವರ್ಷದ ಮಾಧುರಿಗೆ ಮುತ್ತಿಟ್ರು. ನಿಯಂತ್ರಣ ಕಳೆದುಕೊಂಡ ಖನ್ನಾ 5 ನಿಮಿಷಗಳ ಕಾಲ ಮಾಧುರಿಗೆ ಮುತ್ತಿಟ್ಟಿದ್ರು. ಕೊನೆಗೆ ನಾಯಕಿಯ ತುಟಿಯಿಂದ ರಕ್ತ ಸುರಿತು. ನಿರ್ದೇಶಕರು ಕತ್ತರಿಸುವುದಕ್ಕೆ ಹೇಳಿದ ನಂತರವೂ ವಿನೋದ್ ಖನ್ನಾ ನಿಲ್ಲಿಸುವುದಕ್ಕೆ ನಿರಾಕರಿಸಿದ್ರು. ನಂತರ ವಿನೋದ್ ಮಾಧುರಿಗೆ ಕ್ಷಮೆ ಯಾಚಿಸಿದ್ರು. ಅವರು ಕಣ್ಣೀರನ್ನ ಹಾಕಿದ್ರು. ಆದರೆ ಈ ದೃಶ್ಯವನ್ನ ಚಿತ್ರದಲ್ಲಿ ಸೇರಿಸಲಾಗಿದೆ. ವಿನೋದ್ ಖನ್ನಾ ಅವರೊಂದಿಗಿನ ವಿವಾದಾತ್ಮಕ ದೃಶ್ಯವನ್ನ ಚಿತ್ರದಿಂದ ತೆಗೆದುಹಾಕುವಂತೆ ಮಾಧುರಿ ನಿರ್ದೇಶಕ ಫಿರೋಜ್ ಖಾನ್ ಅವರನ್ನ ವಿನಂತಿಸಿದ್ರು. ಅವರು ಅದನ್ನ ತೆಗೆದುಹಾಕುವುದಕ್ಕೆ ಸಿದ್ಧರಿಲ್ಲ. ಕಾನೂನು ನೋಟಿಸ್ ನಂತರ 1 ಕೋಟಿ ರೂಪಾಯಿ ಪಾವತಿಸಿ ದೃಶ್ಯವನ್ನ ಉಳಿಸಿಕೊಳ್ಳಲಾಯಿತು. ಏತನ್ಮಧ್ಯೆ ಮಾಧುರಿ ದೀಕ್ಷಿತ್, ರಿಷಿ ಕಪೂರ್ ಚಿತ್ರಗಳು ಬಾಲಿವುಡ್ನಲ್ಲಿ ಕಾಣಿಸಿಕೊಂಡವು. ಅವರ ಪಾತ್ರಗಳನ್ನು ನಿರ್ವಹಿಸಿದ 3 ಚಿತ್ರಗಳಾದ ಸಾಹಿಬಾನ್, ಯಾರಾನಾ ಮತ್ತು ಪ್ರೇಮ್ ಗಂತ್ ಎಲ್ಲವೂ ವಿಫಲ ಆದವು. ಅವುಗಳಲ್ಲಿ ಪ್ರೇಮ್ ಗ್ರಂಥ ಮಾತ್ರ ಗಮನಾರ್ಹ ಚಿತ್ರವಾಗಿತ್ತು.